ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗದಿರಿ. ನಾವಂಕರು ಮಸ್ತ್ ಅದೀವಿ ನೋಡ್ರಿ. ಯಾಕ್ರಿಪ್ಪ ನಮ್ಮ ವಿಡಿಯೋ ಏನು ಇಷ್ಟ ಆಗೋಲ್ತ, ಏನು ಇನ್ನೂ ಚಲೋತ್ತಂಗೆ ಮಾಡ್ಬೇಕು, ಏನು ಚಲೋ ಆಗವಲ್ವೋ ಯಾವ ಥರ ಅಂತಂದು ಒಂದು ಸ್ವಲ್ಪ ಕಮೆಂಟದ ಹಾಕ್ರಿ. ಏಕೆಂದರೆ ನೀವು ನಮಗೆ ಮೋಟಿವೇಶನ್ ಕೊಡೋಲ್ಲ, ನಾವು ಹೆಂಗೆ ವಿಡಿಯೋ ಮಾಡೋಕ್ಕಾಗತ್ತೆ ಹೇಳ್ರಿ. ವಿಡಿಯೋಕ್ಕೆ ಲೈಕ್ಸ್ ಬರಬೇಕು, ಕಮೆಂಟ್ಸ್ ಬರಬೇಕು, ಇಲ್ಲಾಂದ್ರೆ ವ್ಯೂಸರ ಹೋಗಬೇಕು. ಏನೂ ಆಗಲಿಲ್ಲ ಅಂದ್ರೆ ನಮ್ಮ ಮೋಟಿವೇಶನ್ ಹೆಂಗೆ ಸಿಗುತ್ತೆ ಹೇಳ್ರಿ. ಅಟ್ಲೀಸ್ಟ್ ಲೈಕ್ ಬೇಡ, ಇದು ಲೈಕು ಬೇಡ, ವ್ಯೂಸು ಬೇಡ, ಏನೂ ಬೇಡ, ಕಮೆಂಟರ್ ಹಾಕ್ರಿ ಯಾವ ರೀತಿ ಮಾಡ್ಬೇಕಂತಂದು. ಅಂದ್ರೆ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತಲ್ಲ. ನಮ್ಮ ಮೋಟಿವೇಶನ್ಗೆ ನೀವೇ ದಾರಿ ಇರ್ತೀರಿ, ದಾರಿ ನೀವು ಮಾಡಿಕೊಡ್ಬೇಕ್ರಿ ನಮ್ಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋಕ್ಕೆ. ನೋಡಿರಿ, ಎಲ್ಲ ನಿಮ್ಮ ಕೈಯಾಗ ಐತಿ. ಬರ್ರಿ, ಜಾಸ್ತಿ ಕೊರಿದು ಬೇಡ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಜಾಸ್ತಿ ಕಲಾ ಕನ್ನಡದ ಬಗ್ಗೆ ಮಾಡ್ರಿ ಅಂತಂದು ಹೇಳತ್ತಿದ್ರಿ. ಬರ್ರಿ ಇವತ್ತು ಅದನ್ನು ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡೋಣ, ನೋಡೋಣ. ಬರ್ರಿ, ರೆಡಿ ಬರ್ರಿ. ಒಟ್ಟಾರೆಯಾಗಿ ಕಲಾ ಕನ್ನಡದೊಳಗೆ 4 ಘಟಕಗಳದಾವು. ಅಂದ್ರೆ ಮೊದಲನೇದ್ದು ಸಮಾಜ, ಎರಡನೇದ್ದು ಮಾರುಕಟ್ಟೆ, 3 ಮನರಂಜನೆ, 4 ಸಂಘರ್ಷ. ಇದ್ರೊಳಗೆ ಒಂದು ಪಾರ್ಟ್ ಒಳಗೆ ಅಂದ್ರೆ ಒಂದು ಘಟಕ ಒಳಗೆ 3 ಅಧ್ಯಾಯಗಳು ಬರ್ತಾವೆ. ಈಗ ನಾವು ಮೊದಲನೇ ಘಟಕ ಸಮಾಜದೊಳಗೆ 1.1 ಅಂದ್ರೆ ಸರ್ವಜ್ಞನ ತ್ರಿಪದಿಗಳನ್ನು ನೋಡ್ಕೊತ ಹೋಗೋಣ. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲೇ ಪದ್ಯ: ಎಲುವಿನ ಕಾಯಕ್ಕೆ ಸಲೆ ಚರ್ಮವನ್ನು ಹೊದಿಸಿ, ಮಲಮೂತ್ರ ಕ್ರಿಮಿಯು ಒಳಗಿರ್ಪ, ದೇಹಕ್ಕೆ ಕುಲವಾವುದಯ್ಯ ಸರ್ವಜ್ಞ. ಅಂದರೆ ಈ ವಚನದಲ್ಲಿ ಸರ್ವಜ್ಞ ಮನುಷ್ಯನ ಜಾತಿ ಮತ್ತು ಕುಲದ ಕುರಿತಾಗಿ ಅಹಂಕಾರವನ್ನು ಖಂಡಿಸಿದ್ದಾರೆ. ಅಂದರೆ ಇಲ್ಲಿ ದೇಹದ ರಚನೆ, ಅಂದರೆ ನಮ್ಮ ದೇಹವು ಕೇವಲ ಎಲುಬುಗಳ ಚೌಕಟ್ಟು, ಅದರ ಮೇಲೆ ಚರ್ಮವನ್ನು ಹೊದಿಸಲಾಗಿದೆ. ದೇಹದ ಒಳಗಡೆ ಮಲ, ಮೂತ್ರ ಮತ್ತು ಕ್ರಿಮಿಗಳಷ್ಟೇ ತುಂಬಿವೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಈ ಪದ್ಯದ ಸಾರಾಂಶ ಇಷ್ಟ: ಮನುಷ್ಯನ ಶರೀರವು ಎಷ್ಟು ಅಶುದ್ಧ ವಸ್ತುಗಳಿಂದ ಕೂಡಿದ್ದರೂ ಸಹ ಜನರು ನನ್ನದು ಮೇಲು ಜಾತಿ, ನಿನ್ನದು ಕೀಳು ಜಾತಿ ಎಂದು ಜಗಳವಾಡುವುದು ಒಂದು ದೊಡ್ಡ ವ್ಯಾಧಿ, ಅಂದರೆ ಕಾಯಿಲೆಯಾಗಿ ಇದ್ದಂತೆ ಅಂತ ಹೇಳಿದ್ದಾರೆ. ಹಾಗೆ ಮನುಷ್ಯರೆಲ್ಲರೂ ಒಳಗಿಂದ ಒಂದೇ ಎಂದು ಈ ವಚನ ಸಾರುತ್ತದೆ. ಎರಡನೇ ಪದ್ಯ: ಅಷ್ಟವಿಧಾರ್ಚನೆಯ ನೆಪ್ಪು ಮಾಡಿದಡೇನು, ನಿಷ್ಠೆ ನೆಲೆಗೊಳ್ಳದೆ ಭಜಿಸುತ್ತಿರ ಲಾ ಪೂಜೆ ನಷ್ಟ ಕಂಡಯ್ಯ ಸರ್ವಜ್ಞ. ಈ ವಚನದಿಂದ ನಾವೇನು ತಿಳ್ಕೊತೀವಪ್ಪ ಅಂದ್ರೆ ದೈವ ಭಕ್ತಿ ಮತ್ತು ಏಕಾಗ್ರತೆಯ ಮಹತ್ವವನ್ನು ತಿಳಿಸತಿ. ಹೆಂಗಪ್ಪ ಅಂದ್ರೆ ನಿಜವಾದ ಭಕ್ತಿ ಅಂದ್ರೆ ಬೇರೆ ಬೇರೆ ದೇವತೆಗಳನ್ನು ಅಥವಾ ವಿಶೇಷಗಳನ್ನು ಪೂಜಿಸುತ್ತಾ ಕಾಲ ಕಳೆಯುವ ಬದಲು ಒಬ್ಬನೇ ದೇವನಲ್ಲಿ ಅಚಲವಾದ ನಿಷ್ಠೆ ಹೊಂದುವುದು ಮುಖ್ಯ. ಒಟ್ಟಾರೆಯಾಗಿ ಈ ಪದ್ಯದ ಸಾರಾಂಶ ಏನಪ್ಪ ಅಂದ್ರೆ ದೇವನ ನೆರಳಿನಲ್ಲಿದ್ದು, ಅಂದರೆ ಸದಾ ಅವನ ಸ್ಮರಣೆಯಲ್ಲಿದ್ದು ಮಾಡುವ ಪೂಜೆಯೇ ನಿಜವಾದ ನಿಷ್ಠೆ. ಅಂತಹ ಏಕಾಗ್ರತೆಯ ಪೂಜೆಯು ನಿಶ್ಚಯವಾಗಿಯೂ ಫಲ ನೀಡುತ್ತದೆ ಎಂದು ಸರ್ವಜ್ಞ ಹೇಳುತ್ತಾರೆ. ಮೂರನೇ ಪದ್ಯ: ಕಡು ಭಕ್ತನಾಗಲಿ ಜಡೇಧಾರಿಯಾಗಲಿ ನಡೆವ ವೃತ್ತಿಯಲ್ಲಿ ನಡೆಯದಿರಲ, ಭಕ್ತಿ ಹುಂಡಿ ಶಂಕ ಕಂಡ ಸರ್ವಜ್ಞ. ಅಂದರೆ ಒಬ್ಬನು ತಾನು ದೊಡ್ಡ ಭಕ್ತನೆಂದು ಹೇಳಿಕೊಳ್ಳಬಹುದು ಅಥವಾ ಜಡೇಧಾರಿ ಸನ್ಯಾಸಿಯಾಗಿರಬಹುದು. ಆದರೆ ತಾನು ಮಾಡುವ ಕೆಲಸದಲ್ಲಿ, ಅಂದರೆ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಮತ್ತು ಭಕ್ತಿ ಇಲ್ಲದಿದ್ದರೆ ಅಂಥವನು ಊದದ ಅಥವಾ ಒಡೆದ ಶಂಖಕ್ಕೆ ಸಮಾನ. ಅಂದರೆ ಏನಪ್ಪ ಅಂದ್ರೆ ಕಾಯಕವೇ ಕೈಲಾಸ ಎಂಬಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಕ್ತಿಯಿಂದ ಮಾಡಬೇಕು. ಕೇವಲ ವೇಷಭೂಷಣಗಳಿಂದ ಯಾರೂ ಭಕ್ತರಾಗಲು ಸಾಧ್ಯವಿಲ್ಲ. ನಡತೆಯಲ್ಲಿ ಭಕ್ತಿ ಇಲ್ಲದಿದ್ದರೆ ಜೀವನ ಶೂನ್ಯ ಅಂತ ಈ ಪದ್ಯದಿಂದ ಗೊತ್ತಾಕತಿ. ನೆಕ್ಸ್ಟ್: ಉಣಬಂದ ಲಿಂಗಕ್ಕೆ ಉಣಲಿಕ್ಕ ಧಂತರಿಸಿ
ಉಣಧಿರ್ಪ ಲಿಂಗಕ್ಕೂನ ಬಡಿಸಿ ಕೈ ಮುಗಿವ ಬನಗುಗಳ ನೋಡ ಸರ್ವಜ್ಞ. ಅಂದರೆ ಏನಪ್ಪ ಅಂದ್ರೆ ಹಸಿದು ಬಂದ ಜೀವಿಯೇ ಸಾಕ್ಷಾತ್ ಲಿಂಗ ಅಂದರೆ ದೇವರು. ಹಸಿದವನಿಗೆ ಅನ್ನ ಹಾಕುವುದು ಬಿಟ್ಟು ಉಣಲಾಗದ ಕಲ್ಲಿನ ಲಿಂಗಕ್ಕೆ ನೈವೇದ್ಯ ಅರ್ಪಿಸಿ ಕೈ ಮುಗಿಯುವವರು ಮೂರ್ಖರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಸರ್ವಜ್ಞನು ಜೀವಕಾರುಣ್ಯವೇ ಶ್ರೇಷ್ಠ ಎಂದು ಸಾರುತ್ತಾರೆ. ಕಲ್ಲಿನ ಮೂರ್ತಿಗೆ ಆಹಾರ ಅರ್ಪಿಸುವುದಕ್ಕಿಂತ ಹಸಿದು ಬಂದ ಮನುಷ್ಯನಿಗೆ ಅಥವಾ ಪ್ರಾಣಿಗೆ ಉಣಬಡಿಸುವುದು ನಿಜವಾದ ದೈವ ಸೇವೆ. ಇಂತಹ ವಿವೇಚನೆ ಇಲ್ಲದವರನ್ನು ಸರ್ವಜ್ಞನು ಬನಗುಗಳು ಅಂದರೆ ಮೂರ್ಖರು ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಒನ್, ದಿಟವೇ ಪುಣ್ಯದ ಪುಂಜ, ಸಟೆಯೇ ಪಾಪದ ಬೀಜ, ಕುಟಿಲ ವಂಚನೆಯ ಪೋಗದಿರು, ನಿಜವ ಪಿಡಿ ಘಟವ ನೆಚ್ಚದಿರು ಸರ್ವಜ್ಞ. ಅಂದರೆ ಏನಪ್ಪ ಅಂದ್ರೆ ಸತ್ಯವೇ ಪುಣ್ಯದ ರಾಶಿ, ಸುಳ್ಳೇ ಪಾಪದ ಮೂಲ. ಅಂದ್ರೆ ಮೋಸ ಮತ್ತು ವಂಚನೆಯ ಹಾದಿಯನ್ನು ತುಳಿಯಬೇಡ, ಯಾವಾಗಲೂ ಸತ್ಯವನ್ನೇ ಆಶ್ರಯಿಸು. ಈ ನಶ್ವರವಾದ ದೇಹವನ್ನು ನಂಬಿ ಅಹಂಕಾರ ಪಡಬೇಡ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಬದುಕಿನಲ್ಲಿ ಸತ್ಯವಂತಿಕೆಯೇ ನಮಗೆ ಪುಣ್ಯವನ್ನು ತಂದುಕೊಡುತ್ತದೆ. ಸುಳ್ಳು ಹೇಳುವುದು ಪಾಪಕ್ಕೆ ನಾಂದಿಯಾಗುತ್ತದೆ. ನಮ್ಮ ದೇಹ ಶಾಶ್ವತವಲ್ಲ, ಅದು ಮಣ್ಣಿನ ಮಡಿಕೆಯಂತೆ ಯಾವಾಗ ಬೇಕಾದರೂ ಒಡೆಯಬಹುದು. ಆದ್ದರಿಂದ ಅಳಿಯುವ ದೇಹದ ಮೋಹ ಬಿಟ್ಟು ಅಳಿಯದ ಸತ್ಯದ ಹಾದಿಯಲ್ಲಿ ನಡೆಯಬೇಕೆ ಎಂಬುದು ಇಲ್ಲಿಯ ಆಶಯವಾಗಿದೆ. ನೆಕ್ಸ್ಟ್ ಒನ್, ಒಡಲ ನೀಡಾಡದಿರು, ನುಡಿಯ ಹೋಗಾಡದಿರು, ನಡೆಯೊಳೆಚ್ಚರವ ಬಿಡದಿರು, ಪರವಶದೆ ದೃಢವ ನಗಲದಿರು ಸರ್ವಜ್ಞ. ಅಂದರೆ ಏನಪ್ಪ ಅಂದ್ರೆ ನಿನ್ನ ದೇಹವನ್ನು ಕೆಟ್ಟ ಕೆಲಸಗಳಿಗೆ ಅಥವಾ ಸೋಮಾರಿತನಕ್ಕೆ ಬಳಸಬೇಡ. ಆಡುವ ಮಾತನ್ನು ವ್ಯರ್ಥ ಮಾಡಬೇಡ, ಅಂದರೆ ಕೊಟ್ಟ ಮಾತನ್ನು ತಪ್ಪಬೇಡ. ನಿನ್ನ ಜೀವನದ ಹಾದಿಯಲ್ಲಿ ಯಾರನ್ನು ದೂರ ಮಾಡಬೇಡ ಮತ್ತು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಿನ್ನ ಆತ್ಮವಿಶ್ವಾಸ ಅಥವಾ ದೈವ ಭಕ್ತಿಯ ದೃಢತೆಯನ್ನು ಬಿಡಬೇಡ. ಅಂದರೆ ಈ ವಚನವು ಶಿಸ್ತುಬದ್ಧ ಜೀವನದ ಬಗ್ಗೆ ತಿಳಿಸುತ್ತದೆ. ನಮ್ಮ ಮಾತು ಮತ್ತು ನಡತೆ ಹತೋಟಿಯಲ್ಲಿರಬೇಕು. ಇತರರೊಂದಿಗೆ ಪ್ರೀತಿಯಿಂದ ಬಾಳಬೇಕು. ಸಂಕಷ್ಟಗಳು ಬಂದಾಗ ಮನಸ್ಸು ಚಂಚಲವಾಗದಂತೆ ದೃಢವಾಗಿ ಇರಬೇಕು ಎಂಬ ಜೀವನ ಪಾಠವನ್ನು ಇದು ನೀಡುತ್ತದೆ. ತನ್ನ ನೋಡಲೆಂದು ಕನ್ನಡಿ ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯಂತೆ ಸರ್ವಜ್ಞ. ಅಂದರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಮುಖವನ್ನು ನೋಡಿಕೊಳ್ಳಲು ಕನ್ನಡಿಯ ಅವಶ್ಯಕತೆ ಇರುತ್ತದೆ. ಆದರೆ ಯಾರಲ್ಲಿ ಆತ್ಮಜ್ಞಾನ ಅಥವಾ ಅರಿವು ಮೂಡುತ್ತದೆಯೋ ಅಂತಹ ಮಹಾತ್ಮನು ತಾನೇ ಒಂದು ಕನ್ನಡಿ ಇದ್ದಂತೆ. ಅಂದರೆ ಏನಪ್ಪ ಅಂದರೆ ಒಟ್ಟಾರೆಯಾಗಿ ನಾವು ಹೊರಗಿನ ಪ್ರಪಂಚವನ್ನು ನೋಡುವ ಮೊದಲು ನಮ್ಮನ್ನು ನಾವು ಅರಿಯಬೇಕು. ಜ್ಞಾನಿಯಾದವನು ಇತರರಿಗೆ ದಾರಿದೀಪವಾಗುತ್ತಾನೆ ಮತ್ತು ಎಲ್ಲವನ್ನು ಸ್ಪಷ್ಟವಾಗಿ ಪ್ರತಿಫಲಿಸುವ ಕನ್ನಡಿಯಂತೆ ಪಾರದರ್ಶಕವಾಗಿರುತ್ತಾನೆ. ನೆಕ್ಸ್ಟ್ ಒನ್, ಎಲ್ಲರೂ ಕೇಳಿರ್ತೀವಿ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ಅಂದರೆ ಹಸಿದವನಿಗೆ ಅನ್ನ ನೀಡುವುದು, ಯಾವಾಗಲೂ ಸತ್ಯವನ್ನೇ ನುಡಿಯುವುದು ಮತ್ತು ಇತರರನ್ನು ತನ್ನಂತೆಯೇ ಕಾಣುವುದು. ಈ ಗುಣಗಳಿದ್ದರೆ ಭೂಮಿಯೇ ಕೈಲಾಸವಾಗುತ್ತದೆ. ಅಂದರೆ ಒಟ್ಟಾರೆಯಾಗಿ ಕೇವಲ ಪೂಜೆ ಪುನಸ್ಕಾರಗಳಿಂದ ಮುಕ್ತಿ ಸಿಗುವುದಿಲ್ಲ. ದಾನ, ಸತ್ಯ ಮತ್ತು ಸಮಾನತೆಯೇ ನಿಜವಾದ ಭಕ್ತಿ.
ಇತರರ ಕಷ್ಟಕ್ಕೆ ಸ್ಪಂದಿಸುವ ಮನೋಭಾವವೇ ಶ್ರೇಷ್ಠವಾದದ್ದು ಅಂತ ಇಲ್ಲಿ ಸರ್ವಜ್ಞ ಹೇಳ್ತಾರೆ. ನೆಕ್ಸ್ಟ್ ಒನ್, ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ನೆರೆಮನೆಯೇ ಹಕ್ಕು ಸರ್ವಜ್ಞ. ಅಂದರೆ ಸಂಪತ್ತು ಅಥವಾ ಐಶ್ವರ್ಯ ಬಂದಾಗ ಅಹಂಕಾರ ಪಡದೆ ಇತರರನ್ನು ಕರೆದು ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಉತ್ತಮ ಗತಿ ಲಭಿಸುತ್ತದೆ ಮತ್ತು ಕೈಲಾಸವು ನಿಮ್ಮ ಹತ್ತಿರದ ಮನೆಯಷ್ಟೇ ಸಮೀಪವಾಗುತ್ತದೆ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಹಣ ಶಾಶ್ವತವಲ್ಲ, ಇದು ಇದ್ದಾಗ ಸತ್ಕಾರ್ಯಗಳಿಗೆ ಬಳಸಬೇಕು. ಉದಾರತೆಯು ಮನುಷ್ಯನನ್ನು ದೈವತ್ವಕ್ಕೆ ಏರಿಸುತ್ತದೆ ಎಂಬುದು ಇಲ್ಲಿನ ಆಶಯವಾಗೈತಿ. ನೆಕ್ಸ್ಟ್ ಒನ್, ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಲು ಬೇಡ, ಕೊಟ್ಟು ನಾ ಕೆಟ್ಟನೆನಬೇಡ, ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅಂದರೆ ಏನಪ್ಪ ಅಂದ್ರೆ ಯಾರಿಗಾದರೂ ಏನನ್ನಾದರೂ ಕೊಟ್ಟ ಮೇಲೆ ಅದರ ಬಗ್ಗೆ ಸಂಕಟ ಪಡಬಾರದು. ನಾನು ಕೊಟ್ಟೆ ಎಂದು ಹಲುಬಬಾರದು ಅಥವಾ ಬೇಜಾರು ಪಟ್ಟುಕೊಳ್ಳಬಾರದು. ಕೊಟ್ಟಿದ್ದನ್ನು ಎಲ್ಲೂ ಪ್ರಚಾರ ಮಾಡಬಾರದು ಅಥವಾ ಕೊಟ್ಟು ನಾ ಬಡವನಾದೆ ಎಂದು ದೇವರಲ್ಲಿ ದೂರಿಡಬಾರದು. ಅಂದ್ರೆ ಒಟ್ಟಾರೆಯಾಗಿ ನಾವು ಮಾಡುವ ದಾನವು ಪ್ರತಿಫಲಾಕ್ಷ ಇಲ್ಲದೆ ಸದ್ದಿಲ್ಲದೆ ಮಾಡುವ ಸಹಾಯವು ನಮ್ಮ ಮುಂದಿನ ಜೀವನಕ್ಕೆ ಅಂದರೆ ಪರಲೋಕಕ್ಕೆ ಪುಣ್ಯದ ಬುತ್ತಿಯಂತೆ ಸಹಾಯ ಮಾಡ್ತೈತಂತಂದು ಸರ್ವಜ್ಞವರು ಹೇಳ್ತಾರೆ. ಇದಿಷ್ಟಾಗಿತ್ತು ನೋಡ್ರಿ ಸರ್ವಜ್ಞನ ತ್ರಿಪದಿಗಳು. ಮುಂದೆ ನಾವು ಈ ಪದ್ಯದ ಕ್ವಶನ್ಸ್ ನೋಡೋಣ ಬರ್ರಿ. ಹೆಂಗೆ ಅನಿಸ್ತಂತಂದು ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ, ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತೈತಿ. ಬರ್ರಿ ಇವಾಗ ಕ್ವಶನ್ಸ್ ನೋಡೋಣಂತ. ಕ್ವಶನ್ ನಂಬರ್ 1, ಸರ್ವಜ್ಞ ಕುಲವನ್ನು ಹೇಗೆ ವ್ಯಾಖ್ಯಾನಿಸಿದ್ದಾನೆ? 2, ನಿಷ್ಠೆಯ ಬಗ್ಗೆ ಸರ್ವಜ್ಞನ ವಿಚಾರಗಳೇನು? 3, ಡಾಂಬಿಕ ಭಕ್ತಿಯನ್ನು ಸರ್ವಜ್ಞ ವಿರೋಧಿಸುವ ಬಗೆಯನ್ನು ವಿವರಿಸಿ. 4, ಸತ್ಯ ಅಸತ್ಯಗಳ ಕುರಿತು ಸರ್ವಜ್ಞನ ಅಭಿಪ್ರಾಯವೇನು? 5, ನಡೆನುಡಿಯ ಬಗ್ಗೆ ಸರ್ವಜ್ಞನ ವಿಚಾರಗಳೇನು? 6, ಜ್ಞಾನಿ ಹಾಗೂ ಜ್ಞಾನದ ಮಹತ್ವವನ್ನು ವಿವರಿಸಿ. 7, ದಾನದ ಮಹತ್ವ ಹಾಗೂ ಸಮಾಜದಲ್ಲಿರುವ ಸರ್ವರು ಸಮಾನರು ಎಂಬ ಆಶಯವು ಸರ್ವಜ್ಞನ ತ್ರಿಪದಿಗಳಲ್ಲಿ ಅಭಿವ್ಯಕ್ತಗೊಂಡ ಬಗೆಯನ್ನು ವಿಶದಪಡಿಸಿ. 8, ಸರ್ವಜ್ಞನ ತ್ರಿಪದಿಗಳ ಹಿನ್ನೆಲೆಯಲ್ಲಿ ಕುಲ, ನಿಷ್ಕಲ್ಮಶ ಭಕ್ತಿ ಹಾಗೂ ನಡೆನುಡಿಯ ಕುರಿತು ವಿವರಣಾತ್ಮಕವಾಗಿ ಬರೆಯಿರಿ. ಇದಿಷ್ಟು ಮೊದಲನೇ ಪದ್ಯದ ಕ್ವಶನ್ಸ್ ಆಗಿತ್ತು. ಈ ವಿಡಿಯೋದಾಗ ನಾವು ಈ ಪಾಠದ ಭಾವಾರ್ಥ ಅಂದ್ರೆ ಸಾರಾಂಶನೂ ಹೇಳೈತಿ, ಹಂಗೆ ಕ್ವಶನ್ಸು ಹೇಳಿವಿ. ಈ ಚಾಪ್ಟರ್ ಬಗ್ಗೆ ನಿಮಗೆ ಏನು ಅರ್ಥ ಆಗಿಲ್ಲ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿರಿ. ಹಂಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಸ್ವಲ್ಪರ ಕಮೆಂಟ್ ಮಾಡಿರಿ. ಚಲೋ ಅನ್ನಿಸ್ತು ಇಲ್ಲೋ, ಇನ್ನು ಬೆಟ್ರ್ ಆಗಬೇಕು, ಇನ್ನು ಯಾವ ರೀತಿಯಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಕೈತೆ ಅಂತಂದು ಒಂಚೂರು ಕಮೆಂಟ್ ಮಾಡಿರಿ, ಬೆಳೆಸ್ರಿ, ಪ್ರೋತ್ಸಾಹ ನೀಡಿರಿ. ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್.